ವಿಧಾನಸೌಧದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪಾಕಿಸ್ತಾನದ ಪ್ರೇಮ ಅರ್ಥಾತ್ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ದೂರನ್ನು ನೀಡಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ. ನಾಸಿರ್ ಹುಸೇನ್ ಬೆಂಬಲಿಗರ ವಿರುದ್ಧ ದೂರನ್ನು ಕೊಡಲಿದೆ ರಾಜ್ಯ ಬಿಜೆಪಿ. ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನು ಕೊಡಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನ ಅದು ಕೂಡ ವಿಧಾನಸೌಧದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಗಿದ್ದಾರೆ. ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಕೂಗಿದ್ದಾರೆ. ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಆಡಳಿತ ಸೌಧದಲ್ಲಿಯೇ ಪಾಕಿಸ್ತಾನದ ಪ್ರೇಮ ಕಾಂಗ್ರೆಸ್ ಕಾರ್ಯಕರ್ತರಿಂದ ಜೋರಾಗಿ ಕೇಳಿಸ್ತಾ ಇದೆ, ಘೋಷಣೆ ಕೂಡ ಕೂಗಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರೇಮ್, ಪಾಕಿಸ್ತಾನ ಪರ ಘೋಷಣೆ ಕೂಗೋ ಮೂಲಕ ವಿಧಾನಸೌಧದ ಒಂದು ಪಾವಿತ್ರ್ಯತೆಯನ್ನು ಕೂಡ ಹಾಳಾಗಿದೆ, ಜೊತೆಗೆ ದೇಶಕ್ಕೂ ಕೂಡ ಅವಮಾನ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು ಬಿಜೆಪಿ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಯಾರು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಅವರ ವಿರುದ್ಧ ದೂರು ಕೊಡೋದಕ್ಕೆ, ಪೊಲೀಸ್ ದೂರು ಕೊಡೋದಕ್ಕೆ ಬಿಜೆಪಿ ಮುಖಂಡರುಗಳು ಮುಂದಾಗಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲೇ ವಿಧಾನಸೌಧದ ಪೊಲೀಸ್ ಠಾಣೆಗೆ ತೆರಳಿ ಯಾರೆಲ್ಲ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೋ ಅವರ ವಿರುದ್ಧ ದೂರು ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಅವ್ರನ್ನ ಕೂಡಲೇ ಬಂಧನ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ. ಒಂದು ಜಯ ಸಿಕ್ಕ ತಕ್ಷಣ ಪಾಕಿಸ್ತಾನ ಮೇಲಿನ ಪ್ರೀತಿ ಇವ್ರಿಗೆ ಬಂದ್ಬಿಡುತ್ತಲ್ಲ ಅನ್ನುವಂತಹ ಒಂದು ಸಿಟ್ಟು ಬಿಜೆಪಿ ನಾಯಕರದು. ಜೊತೆಗೆ ಪಾಕಿಸ್ತಾನ ಪರ ಘೋಷಣೆ ಏನಿದೆ, ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು, ಅದು ದೇಶದ್ರೋಹದ ಅಡಿಯಲ್ಲಿ ಇವರನ್ನ ದೂರು ದಾಖಲು ಮಾಡಬೇಕು. ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದಲೂ ಕ್ರಮ ತೆಗೆದುಕೊಳ್ಬೇಕು, ಹಾಗೆ ಕಾನೂನಾತ್ಮಕವಾಗಿಯೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಈಗಷ್ಟೇ ರವಿಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಸೆಡಿಷನ್ ಕೇಸ್ನಲ್ಲಿ 144 ಸೆಕ್ಷನ್ ಏನಲ್ಲಿ ಇದು ಬರುತ್ತೆ, ಹಾಗಾಗಿ ಅದರ ಅಡಿಯಲ್ಲಿ ದೂರು ದಾಖಲು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಜೊತೆಗೆ ಇದನ್ನ ನಾಳೆ ಅಧಿವೇಶನ ಇದೆ, ಬಜೆಟ್ ಅಧಿವೇಶನ ಕೊನೆಯ ದಿನ. ನಾಳೆ ಇಡೀ ದಿನ ಸದನದಲ್ಲಿ ಉಭಯ ಕಲಾಪಗಳಲ್ಲಿ ಈ ಒಂದು ವಿಚಾರ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರುವಂಥದ್ದು. ಉಭಯ ಕಲಾಪಗಳಲ್ಲೂ ಕೂಡ ಸರ್ಕಾರ ಈ ಥರದವ್ರನ್ನ ಯಾವ ರೀತಿ ಸಹಿಸಿಕೊಳ್ತೀರಾ ನೀವು, ಕೂಡಲೇ ಈ ಥರದವ್ರನ್ನ ಬಂಧನ ಮಾಡಬೇಕು. ಜೊತೆಗೆ ಕಾಂಗ್ರೆಸ್ ಅವಧಿಯಲ್ಲೇ ಈ ಥರ ಘೋಷಣೆಗಳು ಯಾಕೆ ಬರ್ತವೆ ಅನ್ನುವಂಥದ್ದನ್ನ ವಿಚಾರ ಪ್ರಸ್ತಾಪ ಮಾಡಿ ಒಂದು ರೀತಿಯಲ್ಲಿ ಹೋರಾಟವನ್ನು ಉಭಯ ಸದನಗಳಲ್ಲಿ ಮಾಡೋದಕ್ಕೆ ಬಿಜೆಪಿ ಸದಸ್ಯರು ಮುಂದಾಗಿದ್ದಾರೆ. ನಾಳೆ ಸದನದಲ್ಲೂ ಕೂಡ ಈ ಒಂದು ವಿಚಾರ ಜೋರಾಗಿ ಸದ್ದು ಮಾಡುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ಹೋರಾಟವನ್ನು ಕೂಡ ರಾಜ್ಯಾದ್ಯಂತ ಕೈಗೊಳ್ಳೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ.